नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंद राजन, रेडियोलॉजिस्ट, यानी कि आपका स्कैनिंग डॉक्टर। ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಅಲ್ಟ್ರಾಸೌಂಡ್ ಆ್ಯಂಡ್ ಸಿ ಟಿ ಸ್ಕ್ಯಾನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಸಮಥಿಂಗ್ ಕಾಲ್ಡ್ ಕೆರೋಟಿಡ್ ವರ್ಟಿಬ್ರಲ್ ಡಾಪ್ಲರ್. ಸೊ ಡಾಪ್ಲರ್ ಸ್ಟಡಿ ಅಂದರೆ ಇದು ಒಂದು ಅಲ್ಟ್ರಾಸೌಂಡ್ ಇಮೇಜಿಂಗ್. ಅಲ್ಟ್ರಾಸೌಂಡ್ ಅಂದರೆ ಅಲ್ಟ್ರಾಸೌಂಡ್ ಮಷಿನ್ ಯೂಸ್ ಮಾಡಿಕೊಂಡು ನಾವು ವಿಲ್ ಅಸೆಸ್ ದಿ ಬ್ಲಡ್ ವೆಸಲ್ಸ್. ಇವಾಗ ಕೆರೋಟಿಡ್ ವರ್ಟಿಬ್ರಲ್ ಡಾಪ್ಲರ್ ಅಂದರೆ ನೆಕ್ ವೆಸಲ್ಸ್. ಯೂಶಲಿ ಓಲ್ಡ್ ಏಜಲ್ಲಿ ಅಥವಾ ಜನರಲಿ ಅರೌಂಡ್ ಅಡಲ್ಟ್ಸು, ಲೇಟ್ ಅಡಲ್ಟ್ಹುಡ್ಡು ಅಥವಾ 50-60 ಇಯರ್ಸ್ ಆಫ್ ಏಜು, ಈ ಏಜಲ್ಲಿ ಯೂಶಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಒಳಗಡೆ ಒಂದು ಥಿನ್ ಲೇಯರ್ ಆಫ್ ಥಿಕನಿಂಗ್ ಅಂತ ಹೇಳ್ತೀವಿ, ಅದು ಪ್ಲಾಕ್ ಅಂತ ಹೇಳ್ತೀವಿ, ಅದು ಫಾರ್ಮೇಷನ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಸ್ಲೋಲಿ ಬ್ಲಡ್ ವೆಸಲ್ಲು ಬ್ಲಾಕ್ ಆಗ್ತಾ ಬರುತ್ತೆ. ಒಂದು ಸೆಕೆಂಡ್ ಥಿಂಗ್, ಪ್ಲಾಕ್ ಇರ್ರೆಗ್ಯುಲರ್ ಇರುತ್ತೆ ಅಥವಾ ಅದರಲ್ಲಿ ಒಂದು ಸ್ಮಾಲ್ ಗುಂಡಿಗಳ ಥರ ಆಗುತ್ತೆ, ಅಂದರೆ ಅಲ್ಸರೇಷನ್ಸ್ ಆಗುತ್ತೆ. ಸೊ ಇದೆಲ್ಲ ಇತ್ತು ಅಂತಂದರೆ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಕೆರೋಟಿಡ್ ಮತ್ತು ವರ್ಟಿಬ್ರಲ್ ಆರ್ಟ್ರಿಯಲ್ಲಿ ಆ ಥರ ಇದ್ದರೆ ಸ್ಟ್ರೋಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಕೆರೋಟಿಡ್ ಆರ್ಟ್ರಿ ಮತ್ತು ವರ್ಟಿಬ್ರಲ್ ಆರ್ಟ್ರಿ ಎಲ್ಲಿಂದ ಬರುತ್ತೆ? ಯೂಶಲಿ ಒಂದು ನಮ್ಮ ಹಾರ್ಟಿಂದ ದೊಡ್ಡ ಆರ್ಟ್ರಿ ಒಂದು ಬರುತ್ತೆ, ಅಯೋರ್ಟಾ ಅಂತ ಹೇಳ್ತೀವಿ. ಅದರಿಂದ ಫಸ್ಟ್ ಬ್ರಾಂಚಸ್ ಬರುವಂಥದ್ದು ನಮಗೆ ಕೆರೋಟಿಡ್ ಆರ್ಟ್ರೀಸ್ ಬರುತ್ತೆ. ಎರಡು ಕಡೆಯಲ್ಲಿ ಕೆರೋಟಿಡ್ ಆರ್ಟ್ರೀಸ್ ಅಂತ ಬರುತ್ತೆ. ಮತ್ತು ಸಬ್ಕ್ಲೇವಿಯನ್ ಆರ್ಟ್ರಿ ಅಂತ ಇನ್ನೊಂದು ಆರ್ಟ್ರಿ ಬರುತ್ತೆ, ಅಂದರೆ ಕೈಗೆಲ್ಲ ಹೋಗುತ್ತದು ಆರ್ಟ್ರಿಯಿಂದ ಬ್ಲಡ್ ಸಪ್ಲೈ. ಅದರಲ್ಲಿ ಫಸ್ಟ್ ಬ್ರ್ಯಾಂಚು ವರ್ಟಿಬ್ರಲ್ ಆರ್ಟ್ರಿ ಅಂತ ಹೇಳ್ತೀವಿ ಯೂಶಲಿ. ಅದು ನಮ್ಮ ವರ್ಟಿಬ್ರಲ್ ಬಾಡಿ ಏನಿರುತ್ತೆ ಅಥವಾ ಅದರ ವರ್ಟಿಬ್ರೆ, ಸರ್ವೈಕಲ್ ವರ್ಟಿಬ್ರೆ ಅಂತ ಹೇಳ್ತೀವಿ, ಅಂದರೆ ಬೆನ್ನು ಮೂಳೆ. ಇದು ನೆಕ್ ಹತ್ರ ಬೆನ್ನು ಮೂಳೆ, ಅದು ಮೇಲ್ಗಡೆ ಹೀಗೆ ಹರ್ಕೊಂಡು ಹೋಗಿ ಬ್ರೈನ್ಗೆ ಸಪ್ಲೈ ಮಾಡುತ್ತೆ. ಸೊ ಇದು ಏನು ಇಂಪಾರ್ಟೆಂಟ್ ಅಂತಂದರೆ, ಕೆರೋಟಿಡ್ ಅಂತ ಅಂದಾಗ ಅದು ಯೂಶಲಿ ಬ್ರೈನಲ್ಲಿ ಒಂದು ಮೇಜರ್ ಪೋರ್ಷನ್ಗೆ ಸಪ್ಲೈ ಮಾಡುತ್ತೆ. ಅಂದರೆ ಮೇಜರ್ ಪೋರ್ಷನ್ ಎಂದ್ರೂ ಸೆರೆಬ್ರಲ್ ಹೆಮಿಸ್ಫಿಯರ್ಸ್ಗೆ ಮೇನ್ಲಿ ಸಪ್ಲೈ ಮಾಡುತ್ತೆ, ಎಕ್ಸೆಪ್ಟ್ ಸ್ಮಾಲ್ ಪ್ಲೇಸಸ್. ವರ್ಟಿಬ್ರಲ್ ಆರ್ಟ್ರಿ ಏನು ಮಾಡುತ್ತೆ, ಸೆರೆಬೆಲ್ಲಮ್ ಮತ್ತು ಬ್ರೈನ್ ಸ್ಟೆಮ್ ಈ ಥರ ಕಡೆಗೆಲ್ಲ ಸಪ್ಲೈ ಮಾಡುತ್ತೆ. ಹಾಗೆ ಮೊದಲಿಗೆ ಆ ಆರ್ಟ್ರಿ ಬರೀ ಅಷ್ಟಕ್ಕೆ ಮಾತ್ರ ಸಪ್ಲೈ ಮಾಡ್ತಾ ಆಗಲ್ಲ, ಸರ್ಕಲ್ ಆಫ್ ವಿಲ್ಲಿಸ್ ಅಂತ ಒಂದಿರುತ್ತೆ. ಅಂದರೆ ಈ ಎಲ್ಲ ಆರ್ಟ್ರಿಗಳು ಹೋಗಿ ಒಂದು ಕಂಗ್ಲಾಮರೇಷನ್ ಅಂತಂದರೆ ಅನಾಸ್ಟಮೋಸಿಸ್ ಅಂತ ಹೇಳ್ತೀವಿ, ಅದೆಲ್ಲ ಜಾಯಿನ್ ಆಗಿ ಒಂಥರ ಸರ್ಕಲ್ ಥರ ಫಾರ್ಮೇಷನ್ ಆಗುತ್ತೆ. ಇವಾಗ ಬೇರೆ ಬೇರೆ ರೋಡ್ಗಳು ಹೋಗಿ ಒಂದು ಸರ್ಕಲ್ ಹತ್ರ ಜಾಯಿನ್ ಆಗುತ್ತೆ, ಅಲ್ಲಿಂದ ಎಲ್ಲ ಕಡೆಗೂ ಕ್ರಾಸ್ ಮಾಡಿಕೊಂಡು ಹೋಗ್ಬೋದು, ಬರುತ್ತಲ್ಲ, ಅದೇ ಥರ ಒಂದು ಸರ್ಕಲ್ ಆಫ್ ವಿಲ್ಲಿಸ್ ಅಂತ ಒಂದು ಬ್ರೈನ್ನ ತಳಭಾಗದಲ್ಲಿ ಒಂದು ಫಾರ್ಮೇಷನ್ ಆಗಿರುತ್ತೆ ಬ್ಲಡ್ ವೆಸಲ್ಸ್, ಅಂದರೆ ಆರ್ಟ್ರೀಸು. ಸೊ ಇದರಿಂದ ಬ್ರೈನ್ಗೆ ಎಲ್ಲ ಕಡೆಯಿಂದ ಬ್ಲಡ್ ಸಪ್ಲೈ ಆಗುತ್ತೆ. ಒಂದು ಕಡೆ ಸಪೋಸ್ ನಿಧಾನಕ್ಕೆ ಬ್ಲಾಕ್ ಆಯಿತು ಅಂದ್ರೂ ಆಪೋಸಿಟ್ ಸೈಡಿಂದ ಅದು ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇವಾಗ ನಾವು ಕೆರೋಟಿಡ್ ಆರ್ಟ್ರಿ ಮತ್ತು ವರ್ಟಿಬ್ರಲ್ ಆರ್ಟ್ರಿ ಡಾಪ್ಲರ್ನಿಂದ ಏನು ಕಂಡುಹಿಡಿಬೋದು? ನಾನು ಆವಾಗಲೇ ಹೇಳಿದಾಗೆ ಬ್ಲಡ್ ವೆಸಲ್ನ ಒಂದು ಡಯಾಮೀಟರ್, ಅಂದರೆ ಅದು ಎಷ್ಟು ಸೈಜಲ್ಲಿದೆ, ಮತ್ತು ಅದರಲ್ಲಿ ಬ್ಲಾಕ್ ಏನಾರ ಫಾರ್ಮೇಷನ್ ಆಗಿ ಅದು ಬ್ಲಾಕ್ ಮಾಡ್ತಾ ಇದೆಯಾ, ಬ್ಲಾಕ್ ಮಾಡಿದರೆ ಎಷ್ಟು ಬ್ಲಾಕ್ ಮಾಡ್ತಾ ಇದೆ, ಮತ್ತು ಅದು ಬ್ಲಾಕ್ ಏನಿದೆ ಅದು ಇರ್ರೆಗ್ಯುಲರ್ ಇದೆಯಾ, ಕ್ಯಾಲ್ಸಿಫಿಕೇಷನ್ ಆಗಿದೆಯಾ, ಅಂದರೆ ಹಾರ್ಡ್ ಆಗಿದೆಯಾ ಅಥವಾ ಸಾಫ್ಟ್ ಆಗಿದೆಯಾ, ಇದೆಲ್ಲ ಕಂಡುಹಿಡಿಬಹುದು ನಾವು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ಅದು ಯಾವ ರೀತಿ ನಮ್ಮ ಬಾಡಿಯ ಮೇಲೆ ಪರಿಣಾಮ ಬೀರ್ತಾ ಇದೆ, ಯಾವ ರೀತಿಯ ರಿಸ್ಕ್ ಆಗಬಹುದು, ಸ್ಟ್ರೋಕ್ ಆಗೋದಕ್ಕೆ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣಗಳಿಗೆ ನಮಗೆ ಪ್ರಾಬ್ಲಮ್ಸ್ ಬರುವಂತಹ ಸಾಧ್ಯತೆಗಳು ಉಂಟು, ಅದು ಯಾವ ಥರ ಬರುತ್ತೆ ಅನ್ನೋದನ್ನ ನಾವು ಅಸೆಸ್ ಮಾಡಬಹುದು. ಸೊ ಯೂಶಲಿ ಹೈ ಎಂಡ್ಸ್ ಅಂದರೆ ಹೈ ಗ್ರೇಡ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ ನಾವು. ಯೂಶಲಿ 50% ಜಾಸ್ತಿ ಅಂತ ಲೂಮನ್ ಡಯಾಮೀಟರ್ ನ್ಯಾರೋ ಆಯಿತು ಅಂತಂದರೆ ಅದು ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ನಾವೇನು ಬ್ಲಡ್ ಫ್ಲೋದು ವೆಲಾಸಿಟಿ ಕಂಡುಹಿಡಿತೀವಿ, ಮೇನು ಬ್ಲಡ್ ಫ್ಲೋದು ವೆಲಾಸಿಟಿ ಕಂಡುಹಿಡಿತೀವಿ. ಮತ್ತು ಸ್ಪೆಕ್ಟ್ರಲ್ ಡಾಪ್ಲರ್ ಅಂತ ಹೇಳ್ತೀವಿ, ಅಂದರೆ ಒಂದು ಸ್ಪೆಕ್ಟ್ರಮ್ ಥರ ನಾವು ಗ್ರಾಫ್ ಥರ ಐಡೆಂಟಿಫೈ ಮಾಡ್ತೀವಿ. ಆ ಗ್ರಾಫ್ ಪ್ಯಾಟರ್ನ್ ನೋಡಿಕೊಂಡು ನಾವು ಎಷ್ಟರ ಮಟ್ಟಿಗೆ ಇದು ಹಿಮೋಡೈನಮಿಕಲಿ ಸಿಗ್ನಿಫಿಕೆಂಟ್, ಅಂದರೆ ನ್ಯಾರೋಯಿಂಗ್ ಇದೆ, ಅದು ನ್ಯಾರೋಯಿಂಗಿಂದ ಏನಾರ ಪ್ರಾಬ್ಲಮ್ ಆಗ್ತಾ ಇದೆಯಾ, ಹಾನಿಕಾರಕ ಇಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ, ಇದೆಲ್ಲ ಕಂಡುಹಿಡಿಬಹುದು. ಸೊ ಇದು ಕೆರೋಟಿಡ್ ಮತ್ತು ವರ್ಟಿಬ್ರಲ್ ಆರ್ಟ್ರಿ ಡಾಪ್ಲರ್ ಅಂತ ಹೇಳ್ತೀವಿ. ವರ್ಟಿಬ್ರಲ್ ಆರ್ಟ್ರಿಗಳು ಸ್ಮಾಲ್ ಇರುತ್ತೆ, ಕೆರೋಟಿಡ್ ಆರ್ಟ್ರಿ ದೊಡ್ಡದಿರುತ್ತೆ. ನಾರ್ಮಲಿ ಕೆರೋಟಿಡ್ ಆರ್ಟ್ರಿ ನೆಕ್ಕಿಂದ ಕೆಳಗ ಭಾಗದಿಂದ ಮೇಲೆ ಹೋಗಿ ಈ ಜಾಗದಲ್ಲಿ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕೆರೋಟಿಡ್ ಆರ್ಟ್ರಿ ಅಂತ ಹೇಳ್ತಾರೆ. ನಾವು ಯೂಶಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕಾಮನ್ ಕೆರೋಟಿಡ್, ಅಂದರೆ ಮೇಯ್ನ್ ಆರ್ಟ್ರಿ. ಮತ್ತು ಡಿವೈಡ್ ಆದಮೇಲೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಇಂಟರ್ನಲ್ ಅಂದರೆ ಬ್ರೈನಿಗೆ ಸಪ್ಲೈ ಮಾಡುತ್ತೆ, ಎಕ್ಸ್ಟರ್ನಲ್ ಅಂದರೆ ಬರೀ ನೆಕ್ಕಿಗೆ ಸಪ್ಲೈ ಮಾಡುತ್ತೆ. ಸೊ ಎಕ್ಸ್ಟರ್ನಲ್ ಕೆರೋಟಿಡ್ ಆರ್ಟ್ರಿ ಬಗ್ಗೆ ತುಂಬ ಜಾಸ್ತಿ ನಾವು ಕಾಳಜಿ ವಹಿಸೋದಿಲ್ಲ. ಏನಕ್ಕೆ ಅಂತಂದರೆ ಅದಕ್ಕೆ ಬೇಕಾದಷ್ಟು ಅನಾಸ್ಟಮೋಸಿಸ್ ಇರುತ್ತೆ ಮತ್ತು ಅದರಲ್ಲಿ ಬ್ರೈನಿಗೆ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಇಂಟರ್ನಲ್ ಕೆರೋಟಿಡ್ ಆರ್ಟ್ರಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆರ್ಟ್ರಿ ನಮಗೆ ಬ್ರೈನ್ಗೆ ಸಪ್ಲೈ ಮಾಡೋದಕ್ಕೆ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇದು ಕೆರೋಟಿಡ್ ಮತ್ತು ವರ್ಟಿಬ್ರಲ್ ಆರ್ಟ್ರಿ ಡಾಪ್ಲರ್ ಒಂದು ಅಲ್ಟ್ರಾಸೌಂಡ್ ಪ್ರೊಸೀಜರ್ ಇರುತ್ತೆ. ಇದರಲ್ಲಿ ಮಾಡಿ ನಾವು ಯಾವುದೇ ರೀತಿ ಏನನ್ನು ಕಂಡುಹಿಡಿಬೋದು, ಸ್ಕ್ಯಾನ್ ಮಾಡಿ ವೆಲಾಸಿಟಿ ಅಂದರೆ ಬ್ಲಡ್ ಫ್ಲೋ ಎಷ್ಟಿರ ಮಟ್ಟಿಗೆ ಇರುತ್ತೆ ಮತ್ತು ಬ್ಲಾಕ್ ಎಷ್ಟಾಗ್ಬೋದು ಇದೆಲ್ಲ ಕಂಡುಹಿಡ್ಬೋದು. ಅದಕ್ಕೆ ಟ್ರೀಟ್ಮೆಂಟ್ ಇದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ.
ಕೆಲವು ಟೈಮ್ ನಾವು ಎಂಡಾರ್ಟ್ರೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ಬ್ಲಾಕ್ ಏನಿದೆ ಅದನ್ನು ಸರ್ಜರಿಕಲ್ಲಿ ತೆಗೆಯೋದು ಅಥವಾ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಸ್ಟೆಂಟಿಂಗ್ ಅಂತಂದರೆ ಬ್ಲಾಕ್ ಯಾವಲ್ಲಿ ಆಗಿರುತ್ತೆ ಆ ಜಾಗಕ್ಕೆ ಒಂದು ಟ್ಯೂಬ್ ಥರ, ಅಂದರೆ ಸಿಲಿಂಡರ್ ಥರ ಟ್ಯೂಬ್ ಇರುತ್ತೆ, ಅದನ್ನು ಹಾಕಿದ್ರೆ ಆ ಬ್ಲಡ್ ಫ್ಲೋ ಮೇಂಟೈನ್ ಆಗುತ್ತೆ. ಈ ಥರ ಹಲವಾರು ವಿಧಾನಗಳು ಇರುತ್ತೆ ಇದನ್ನು ಟ್ರೀಟ್ ಮಾಡೋದಕ್ಕೆ. ಮತ್ತು ಸ್ಟ್ರೋಕ್ ಆದಮೇಲೆ ಅದು ಬೇರೆ ಟ್ರೀಟ್ಮೆಂಟ್ ಆಗೋಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸೆರೆಬ್ರಲ್ ಆ್ಯಂಜಿಯೋಗ್ರಾಮ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಆವಾಗ ನಮಗೆ ಸ್ಪೆಸಿಫಿಕ್ ಆಗಿ ಸ್ಟ್ರೋಕ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.